ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ IPL 2026 ಮುಗಿದಂಗಾಯಿತು. RCB ಗೆದ್ದಾಯಿತು. ಅದು ಸತತ 2 ಪಂದ್ಯಗಳ ಫೈನಲ್ನಲ್ಲಿ ಈ ರೀತಿ ಹಿಂದೆ ಮಾಡಿದಂಥವು 2 ಟೀಮ್ಗಳು. ಇದು 3ನೇ ತಂಡ. ವಿಶೇಷವಾಗಿ CSK, ಚೆನ್ನೈ ಸೂಪರ್ ಕಿಂಗ್, ಮತ್ತೊಂದು ನಮ್ಮ ಮುಂಬೈ ಇಂಡಿಯನ್ಸ್ ಈ ಸಾಧನೆ ಮಾಡಿದರು. ಆದರೆ ಇವತ್ತು ಆ ಸಾಧನೆಯನ್ನು ಬ್ರೇಕ್ ಮಾಡಿ ನಮ್ಮ ಈ ರಾಯಲ್ ಚಾಲೆಂಜರ್ಸ್ ಪಡೆದದ್ದು ಇವತ್ತು ಗಮನಾರ್ಹ ಒಂದು ದೊಡ್ಡ ಸಾಧನೆ. ಅದರಲ್ಲೂ ಮುಖ್ಯವಾಗಿ ಈ ಪಂದ್ಯದಲ್ಲಿ ಕೊನೆಯವರೆಗೂ ಆರಂಭದಿಂದ ಬಂದು ಕೊನೆಯವರೆಗೂ ನಿಂತು ಗೆಲ್ಲುವುದು ಕಾರಣಕರ್ತರಾದಂಥವರು ವಿರಾಟ್ ಕೊಹ್ಲಿ. ಇನ್ನೂ ತಮ್ಮ ಇಳಿಯ ವಯಸ್ಸಿನಲ್ಲಿ, ಕ್ರಿಕೆಟ್ ರಂಗದಲ್ಲಿ ಇಳಿ ವಯಸ್ಸವ್ರದ್ದು, ಅಲ್ಲಿ ತಮ್ಮ 2020 ಶಕ್ತಿಯನ್ನು ತೋರಿಸಿದ್ದಾರೆ. ಹೇಗೆ ಆಡಬೇಕು, ಹೇಗೆ ಗೆಲ್ಲಬೇಕು, ಮೊದಲನೇದಾಗಿ ಯಾವ ರೀತಿಯಾಗಿ ತಮ್ಮ ಎದುರಾಳಿಗಳನ್ನ ಕಡಿಮೆ ಸ್ಕೋರಿಗೆ ಕಟ್ಟಿ ಹಾಕಬೇಕು ಅನ್ನುವಂಥ ದಿಶೆಯಲ್ಲಿ ಒಂದು ಅನುಭವದ ನಿಟ್ಟಿನಲ್ಲಿ ಸಲಹೆ ಕೊಡ್ತಾ ಮಾರ್ಗದರ್ಶನವಾಗಿ ಬಂದಂಥ ಕೊನೆಯಲ್ಲಿ ನಿಂತು ಆಡಿದಂಥದ್ದು ಭಾಳ ಮಹತ್ವದ್ದು. ಗೆದ್ದಿದ್ದಾರೆ, ಇವತ್ತು ಖುಷಿ ಪಡ್ತಾ ಇದ್ದಾರೆ. RCB ಮತ್ತು ಅವ್ರ ಫ್ಯಾನ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆಗೂ RCB ಫ್ಯಾನ್ಗಳು ಇವತ್ತು ಬೆಳೆದು ನಿಂತುಬಿಟ್ಟಿದ್ದಾರೆ. RCB ಎಲ್ಲಿ ನೋಡಿದ್ರು RCB ಇನ್ನೊಂದು ರೀತಿಯಿಂದ ಇಂಟರ್ನ್ಯಾಷನಲ್ ಪಂದ್ಯ ಏನೋಪ್ಪ ಇದು ಅನ್ನೋಷ್ಟರ ಮಟ್ಟಿಗೆ ಬೆಳೆದಿದ್ದು ಇವತ್ತು. ನಿಜವಾಗಿ ಖುಷಿ ಪಡುವಂಥ ವಿಷಯ. ರಾಯಲ್ ಚಾಲೆಂಜರ್ಸ್ ಕೊನೆಗೂ ನಮ್ಮ ಗುಜರಾತ್ ಟೈಟನ್ಸನ್ನು ಸೋಲಿಸಿದ್ದಾರೆ. ಗುಜರಾತ್ ಟೈಟನ್ಸಲ್ಲೂ ಏನು ಸಾಮಾನ್ಯರಿಲ್ಲ, ದಿಗ್ಗಜ ಆಟಗಾರರಲ್ಲೂ ವಿಶೇಷವಾಗಿ ಸುದರ್ಶನ್ ಆಗಿರ್ಬೋದು, ಗೆಲ್ ಆಗಿರ್ಬೋದು, ನಿಶಾಂತ್ ಅವರಾಗಿರ್ಬೋದು, ಇನ್ನುಳಿದ ಆಟಗಾರರಾಗಿರ್ಬೋದು, ಭಾಳ ಒಳ್ಳೆಯ ಆಟಗಾರ. ಯಾಕೆ ಇರೋ ನಿನ್ನೆ ಅವ್ರ ಸಮಯ ಕೈ ಕೊಟ್ಟು ಹೋಗ್ಬಿಡ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು